ಭಾರತ ಹಾಗೂ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಸಾಲು ಸಾಲು ಸಭೆಗಳನ್ನ ಮಾಡಲಾಗ್ತಾ ಇದೆ. ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂತದ್ದು. ಭಾರತ ಪಾಕ್ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಹಿನ್ನೆಲೆಯಲ್ಲಿ 3 ಸೇನಾ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಮೋದಿ ಸಭೆಯನ್ನ ನಡೆಸಿದ್ದಾರೆ. ಪಾಕ್ ಜೊತೆಗಿನ ಸಂಘರ್ಷದ ಕುರಿತಂತೆ ಚರ್ಚೆಯನ್ನ ಮಾಡಲಾಗಿದೆ. ಇನ್ನು ಸಂಘರ್ಷ ತೀವ್ರಗೊಂಡ ಬೆನ್ನಲ್ಲೇ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಪಾಕ್ ದಾಳಿಯ ಬಗ್ಗೆ ಪ್ರಧಾನಿ ಮೋದಿಗೆ ಈಗಾಗಲೇ ಮಾಹಿತಿಯನ್ನ ತಿಳಿಸಲಾಗಿದೆ. 3 ಸೇನಾ ಮುಖ್ಯಸ್ಥರಿಂದ ಪ್ರಧಾನಿಗೆ ಮಾಹಿತಿಯನ್ನ ಕೊಡಲಾಗಿದೆ. ಹಾಗಾಗಿ ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ಸಾಲು ಸಾಲು ಸಭೆಗಳನ್ನ ಮಾಡಲಾಗ್ತಾ ಇದೆ. ಇನ್ನು ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಹಾಗೆ 3 ಸೇನೆಯ ಮುಖ್ಯಸ್ಥರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಹಾಗೆ ಇವತ್ತು ಕೂಡ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಪ್ರಧಾನಿ ಮೋದಿ ನಿವಾಸದಲ್ಲಿಯೇ ಸಭೆಯನ್ನ ನಡೆಸಲಾಗ್ತಾ ಇರೋದು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಹಾಗೆ 3 ಸೇನಾ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಮೋದಿ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಹಾಗಾಗಿ ಈ ಸಭೆಯಲ್ಲಿ ಇನ್ನೂ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ, ಯಾವೆಲ್ಲ ನಿರ್ಧಾರ ಹಾಗೂ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ, ಏನೆಲ್ಲ ಚರ್ಚೆ ಮಾತುಕತೆಗಳು ದಾಳಿಯ ಕುರಿತಂತೆ ಮಾತನಾಡಬಹುದು ಅನ್ನೋದು ನಂತರದಲ್ಲಿ ತಿಳಿಯಲಿದೆ. ಪಾಕ್ ದಾಳಿಯ ಬಗ್ಗೆ ಹಾಗೂ ಭಾರತ ಸೇನೆಯ ಕಾರ್ಯಾಚರಣೆಯ ಕುರಿತಂತೆ ಪ್ರಧಾನಿ ಮೋದಿಗೆ ಮಾಹಿತಿಯನ್ನ ತಿಳಿಸಲಾಗಿದೆ. ಈಗಾಗಲೇ ಅಜಿತ್ ದೋವಲ್ ಕೂಡ ಪ್ರಧಾನಿ ನರೇಂದ್ರ ಮೋದಿಗೆ ಎಲ್ಲ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಇನ್ನೊಂದು ಕಡೆ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿಯೂ ಕೂಡ ಸಭೆಗಳು ನಡೆದು ಇದೀಗ ಪ್ರಧಾನಿ ಮೋದಿ ನಿವಾಸದಲ್ಲಿ ಮತ್ತೆ ಸಭೆಗಳು ನಡೆದಿದೆ. 3 ಸೇನಾ ಮುಖ್ಯಸ್ಥರಿಂದ ಪ್ರಧಾನಿಗೆ ಮಾಹಿತಿಯನ್ನ ನೀಡಲಾಗಿದೆ. ಇನ್ನು ಯಾವುದೇ ಉಗ್ರ ದಾಳಿಯನ್ನ ಯುದ್ಧವೆಂದೇ ಪರಿಗಣನೆ ಮಾಡಲಾಗತ್ತೆ, ಭಾರತದ ವಿರುದ್ಧದ ಯುದ್ಧ ಅಂತ ಹೇಳಿ ಪರಿಗಣನೆ ಮಾಡುತ್ತೆ ಅಂತ ಹೇಳಿ ಸರ್ಕಾರ ತಿಳಿಸಿದೆ. ಉನ್ನತ ಮಟ್ಟದ ಸಭೆಯಲ್ಲಿ ಪ್ರಧಾನಿ ಮೋದಿ ತೀರ್ಮಾನವನ್ನ ಮಾಡ್ತಾರೆ. ಪಾಕಿಸ್ತಾನಕ್ಕೆ ಕಠಿಣ ಸಂದೇಶವನ್ನ ಭಾರತ ರವಾನಿಸಿದೆ. ಭಯೋತ್ಪಾದನಾ ಕೃತ್ಯ ಯುದ್ಧವೆಂದೇ ಪರಿಗಣನೆಯನ್ನ ಮಾಡಲಾಗತ್ತೆ ಅಂತ ಹೇಳಿ ಇನ್ನೊಂದು ಕಡೆ ಸರ್ಕಾರ ಹೇಳ್ತಾ ಇರುವಂತದ್ದು. ಹಾಗಾಗಿ ಯಾವುದೇ ಉಗ್ರ ದಾಳಿಯನ್ನ ಯುದ್ಧ ಅಂತ ಹೇಳಿ ಪರಿಗಣನೆಯನ್ನ ಮಾಡಲಾಗತ್ತೆ, ಭಾರತದ ವಿರುದ್ಧದ ಯುದ್ಧ ಅಂತ ಹೇಳಿ ಪರಿಗಣಿಸಲಾಗತ್ತೆ. ಉನ್ನತ ಮಟ್ಟದ ಸಭೆಯಲ್ಲಿ ಪ್ರಧಾನಿ ಮೋದಿ ತೀರ್ಮಾನವನ್ನ ಮಾಡಲಾಗಿದ್ದು ಪಾಕಿಸ್ತಾನಕ್ಕೆ ಕಠಿಣ ಸಂದೇಶವನ್ನ ಭಾರತ ರವಾನಿಸಿದೆ. ಭಯೋತ್ಪಾದನಾ ಕೃತ್ಯ ಯುದ್ಧವೆಂದೇ ಪರಿಗಣನೆಯನ್ನ ಮಾಡಲಾಗತ್ತೆ ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಿದೆ. ಇನ್ನು ನಿನ್ನೆಯಿಂದಲೂ ಕೂಡ ಸಾಲು ಸಾಲು ಸಭೆಗಳನ್ನ ಮಾಡಲಾಗ್ತಾ ಇದೆ. ಮೋದಿ ನಿವಾಸದಲ್ಲಿಯೂ ಕೂಡ ಸಭೆಯನ್ನ ಮಾಡಲಾಗಿತ್ತು. ಇದೀಗ ಮತ್ತೆ ಮಹತ್ವದ ಸಭೆಯನ್ನ ಮಾಡಲಾಗಿದೆ. ಹಾಗಾಗಿ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿ ಏನೆಲ್ಲ ನಡೆಯಲಿದೆ, ಏನೆಲ್ಲ ಮಾತುಕತೆಗಳು ಆಗಲಿದೆ ಅನ್ನೋದು ಕೂಡ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. 3 ಸೇನೆಯ ಮುಖ್ಯಸ್ಥರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 3 ಸೇನೆಯ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಹಾಗಾಗಿ ಇನ್ನೂ ಏನೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ, ದಾಳಿ ಇನ್ನೂ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿರುತ್ತೆ, ಜೊತೆಗೆ ಈ ಒಂದು ಸಭೆಯಲ್ಲಿ ರಾಜನಾಥ್ ಸಿಂಗ್ ಕೂಡ ಇದ್ದಾರೆ, ಹಾಗೆ ಅಜಿತ್ ದೋವಲ್ ಕೂಡ ಇದ್ದಾರೆ. ಪ್ರಸ್ತುತ ಡೆವಲಪ್ಮೆಂಟ್ಸ್ಗಳು ಏನಿದೆ, ಹಾಗೆ ದಾಳಿ ಆಗಿರಬಹುದು, ಪಾಕಿಸ್ತಾನ ಯಾವ ರೀತಿಯಾಗಿ ದಾಳಿ ಮಾಡಿದೆ, ಎಲ್ಲೆಲ್ಲಿ ದಾಳಿಯನ್ನ ನಡೆಸಿದೆ, ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟಿದೆ, ಹೇಗೆ ಪಾಠವನ್ನ ಕಲಿಸಿದೆ, ಡ್ರೋನ್ ಹಾಗೂ ಕ್ಷಿಪಣಿಗಳನ್ನ ಯಾವ ರೀತಿಯಾಗಿ ಉಡಿಸ್ ಮಾಡಿದೆ ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನ ಮಾಹಿತಿಗಳನ್ನ ಈಗಾಗಲೇ ಅಜಿತ್ ದೋವಲ್ ಪ್ರಧಾನಿ ನರೇಂದ್ರ ಮೋದಿಗೆ ನೀಡಿದ್ದಾರೆ. ಹಾಗಾಗಿ ನಂತರದಲ್ಲಿ ನಡೀತಾ ಇರುವಂತಹ ಈ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿ ಇನ್ನು ಯಾವೆಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಈಗಾಗಲೇ ಭಾರತೀಯ ಸೇನೆ ಸ್ಟ್ರಾಂಗ್ ಆಗಿದೆ. ಪಾಕಿಸ್ತಾನದ ಉಗ್ರರನ್ನ ಹೊಡೆದು ಉರುಳಿಸೋದಕ್ಕೆ ಏನೆಲ್ಲ ಬೇಕು ಆ ಎಲ್ಲ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಆದರೂ ಕೂಡ ಪಾಕಿಸ್ತಾನ ಸುಮ್ಮನಿರದೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಾ ಇದೆ. ಹಾಗಾಗಿ ಇನ್ನೂ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಒಂದು ಕಡೆ ಭಾರತ ಏನಾದ್ರೂ ಮುಂದಾಯ್ತಾ ಅನ್ನೋದು ಸಭೆಯ ನಂತರದಲ್ಲಿ ಗೊತ್ತಾಗತ್ತೆ. ಹಾಗಾಗಿ ಈ ಸಭೆಯಲ್ಲಿ ಈ ಕುರಿತಂತೆ ಇನ್ನು ಯಾವೆಲ್ಲ ವಿಚಾರಗಳು ಹೊರಬೀಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹಾಗೆ ಯಾವುದೇ ಉಗ್ರ ದಾಳಿಯನ್ನ ಯುದ್ಧ ಅಂತ ಹೇಳಿ ಪರಿಗಣನೆ ಮಾಡಲಾಗತ್ತೆ, ಭಾರತದ ವಿರುದ್ಧದ
ಯುದ್ಧ ಅಂತ ಹೇಳಲಾಗತ್ತೆ. ಉನ್ನತ ಮಟ್ಟದ ಸಭೆಯಲ್ಲಿ ಪ್ರಧಾನಿ ಮೋದಿ ತೀರ್ಮಾನವನ್ನು ಮಾಡಲಾಗಿರುವಂಥದ್ದು. ಹಾಗೆ ಪಾಕಿಸ್ತಾನಕ್ಕೆ ಕಠಿಣ ಸಂದೇಶವನ್ನ ಭಾರತ ರವಾನಿಸಿದೆ. ಭಯೋತ್ಪಾದನಾ ಕೃತ್ಯ ಅಂತ ಹೇಳಿ ಯುದ್ಧವನ್ನ ಪರಿಗಣನೆ ಮಾಡಲಾಗತ್ತೆ ಅನ್ನೋದಾಗಿಯೂ ಕೂಡ ಇನ್ನೊಂದು ಕಡೆ ಸರ್ಕಾರ ಸೂಚನೆಯನ್ನ ನೀಡಿದೆ. ಗಮನಿಸ್ತಾ ಹೋಗೋದಾದ್ರೆ ಗಡಿ ಭಾಗವನ್ನೇ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಒಂದು ಕಡೆ ಗುಂಡಿನ ಚಕಮಕಿಯನ್ನ ನಡೆಸ್ತಾ ಇದೆ, ದಾಳಿಯನ್ನ ನಡೆಸ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರವನ್ನ ಭಾರತ ನೀಡುವಂತ ಕೆಲಸವನ್ನ ಮಾಡ್ತಾ ಇದೆ. ಆದರೂ ಕೂಡ ಪಾಕಿಸ್ತಾನ ಸುಮ್ಮನೆ ಇರ್ತಾ ಇಲ್ಲ. ಸುಮ್ಮನೆ ಭಾರತೀಯ ಸೇನೆಯನ್ನ ಕೆರಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಇನ್ನೂ ಯಾವ ರೀತಿಯ ತಕ್ಕ ಪಾಠವನ್ನ, ತಕ್ಕ ಉತ್ತರವನ್ನ ಭಾರತೀಯ ಸೇನೆ ಪಾಕಿಸ್ತಾನದವರಿಗೆ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈಗಾಗಲೇ ತುರ್ತು ಸಭೆಯನ್ನ ಕೂಡ ಆರಂಭ ಮಾಡಲಾಗಿದೆ. ನಿನ್ನೆ ಕೂಡ ಸಾಲು ಸಭೆಯನ್ನ ಮಾಡಲಾಗಿತ್ತು, ರಾತ್ರಿ ಕೂಡ ಸಭೆಯನ್ನ ಮಾಡಲಾಗಿತ್ತು. ಹಾಗಾಗಿ ಈ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಇನ್ನು ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆಯನ್ನು ಕೂಡ ನಡೆಸಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದಿವ್ಯಾ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿವ್ಯಾ, ಇನ್ನು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಮಹತ್ವದ ಸಭೆಯನ್ನ ಮೋದಿ ನಿವಾಸದಲ್ಲಿ ನಡೆಸಲಾಗ್ತಾ ಇದೆ. ಹಾಗಾಗಿ ಈ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳನ್ನ ಕೈಗೊಳ್ಳಬಹುದು, ಜೊತೆಗೆ ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ? ದಿವ್ಯಾ, ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆದಂತಹ ಈ ಮೀಟಿಂಗ್ನಲ್ಲಿ ಸೇನಾ ಮುಖ್ಯಸ್ಥರು ಭಾಗಿಯಾಗಿದ್ದರು. ಪ್ರಮುಖ ಮಹತ್ವದ ವಿಚಾರಗಳ ಕುರಿತಂತೆಯೇ ಚರ್ಚೆಯಾಗಿರುವಂಥದ್ದು. ನಾವಿಲ್ಲಿ ಗಮನಿಸಬೇಕಾದ ಹಲವು ಅಂಶಗಳಿದ್ದಾವೆ. ಏನಂತ ಹೇಳಿದ್ರೆ, 22ರ ಪಹಲ್ಗಾಮ್ ಉಗ್ರರ ದಾಳಿ ಆಯಿತು. ಆ ದಾಳಿಯ ನಂತರದ ಸಂದರ್ಭದಲ್ಲಿ ಇದನ್ನೇ ಪ್ರಮುಖ ಕಾರಣವಾಗಿಟ್ಕೊಂಡಂತಹ ಭಾರತ ಆ ಉಗ್ರರ ಅಡಗುತಾಣಗಳನ್ನು ಹೊಡೆದುರುಳಿಸುವಂಥ ನಿಟ್ಟಿನಲ್ಲಿ ಅವರ ಹತ್ಯೆಯ ದೃಷ್ಟಿಯಿಂದ ಒಂದು ದೊಡ್ಡ ಸ್ಟ್ರೈಕನ್ನು ಮಾಡಿತು. ಅದರಲ್ಲಿ ಈಗಾಗಲೇ 9 ಉಗ್ರರ ಅಡಗುತಾಣಗಳನ್ನು ಗುರಿಯಾಗಿಸಿಕೊಂಡು ಮಾಡಂತಹ ಆ ಒಂದು ಪ್ರಕ್ರಿಯೆಯಲ್ಲಿ 100ಕ್ಕೂ ಹೆಚ್ಚು ಮಂದಿ ಉಗ್ರರು ಈಗಾಗಲೇ ಹತರಾಗಿದ್ದಾರೆ ಅನ್ನೋದು ಒಂದು ಮಾಹಿತಿ. ಇದು ಭಾರತಕ್ಕೆ ಒಂದು ರೀಸನ್ ಅನ್ನೋದಿತ್ತು. ಆ ರೀಸನ್ನ ಹಿನ್ನೆಲೆಯಲ್ಲಿ ನಡೆದಂತಹ ದಾಳಿ ಇದು. ಆದರೆ ಪಾಕಿಸ್ತಾನಕ್ಕೆ ಅಂಥದ್ದು ಯಾವುದೇ ರೀಸನ್ ಅನ್ನೋದಿಲ್ಲ. ನಾಗರಿಕರನ್ನು ಗುರಿಯಾಗಿಸ್ಕೊಳ್ತಾ ಇದೆ. ನಾಗರಿಕರು ಮತ್ತು ಭಾರತೀಯ ಸೇನಾ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥ ಪ್ರಯತ್ನಕ್ಕೆ ಅದು ಕೂಡ ಕೈ ಹಾಕಿರುವಂಥದ್ದು. ಜಟ್ಟಿ ಕೆಳಗೆ ಬಿದ್ದರೂ ಮೂಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಅಂತಹ ಒಂದು ಪ್ರಯತ್ನವನ್ನು, ಆರ್ಥಿಕತೆಯಲ್ಲಿ ಅಷ್ಟು ಕುಸಿತವನ್ನು ಕಂಡಿರುವಂತಹ ಪಾಕಿಸ್ತಾನ ಮಾಡ್ತಾನೇ ಇದೆ. ಆ್ಯಂಡ್ ನಾವೊಂದು ಗಮನಿಸಬೇಕು, ಮೊದಲ 7 ಗಂಟೆ ನಂತರದ ಸಂದರ್ಭದಲ್ಲಿ ಆದಂತಹ ಪಾಕಿಸ್ತಾನದ ದಾಳಿ ಇರ್ಬೋದು, ಅದಕ್ಕೆ ಭಾರತ ಒಡ್ಡಿದಂತಹ ಪ್ರತಿರೋಧ ಇರ್ಬೋದು. 2ನೇ ಸಂದರ್ಭದಲ್ಲೂ ಕೂಡ ರಾತ್ರಿಯ ಸಂದರ್ಭದಲ್ಲಿ ನಿರಂತರವಾದಂತಹ ಅಟ್ಯಾಕ್ ಆಯಿತು. ಅದಕ್ಕೆ ಭಾರತ ಕೊಟ್ಟಂತಹ ಪ್ರತ್ಯುತ್ತರ ಇರ್ಬೋದು, ಇದು ನಿರಂತರವಾಗಿ ಮುಂದುವರಿತಾ ಇದೆ. ಈ ನಿಟ್ಟಿನಲ್ಲಿ ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ದಾರೆ. ನೋಡಿ, ಈ ಭಯೋತ್ಪಾದಕ ಚಟುವಟಿಕೆಗಳು ಏನು ನಡೆಯುತ್ತೆ, ಆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ನಡೆಯುವ ಯಾವುದೇ ದಾಳಿಯನ್ನು ಯುದ್ಧ ಅಂತಲೇ ಪರಿಗಣನೆ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸೊ ಇದುವರೆಗೂ ಹೇಗಿತ್ತು ಚಿತ್ರಣ ಅಂತ ನಾವು ನೋಡ್ತಾ ಹೋಗೋದಾದರೆ, ಪಹಲ್ಗಾಮ್ ಅಟ್ಯಾಕ್ ಆಯಿತು, ಅದಕ್ಕೆ ಪ್ರತೀಕಾರದ ಕಿಚ್ಚು ಅನ್ನೋದಿತ್ತು, ಸಕಾರಣ ಭಾರತಕ್ಕೂ ಇತ್ತು. ಅದಕ್ಕೆ ಒಂದು ದಾಳಿಯನ್ನು ಭಾರತ ಮಾಡ್ತು ಅಂತ ಅಂದ್ಕೊಂಡ್ರೂ ಕೂಡ ಪ್ರತಿದಾಳಿ ಅನ್ನೋದು ಪಾಕಿಸ್ತಾನದ ಕಡೆಯಿಂದ ಬಂತು, ಮಗದೊಂದು ದಾಳಿ ಭಾರತದ ಕಡೆಯಿಂದ ಆಯಿತು. ಪ್ರಿಲಿಮಿನರಿ ಸ್ಟೇಜ್ ಆಫ್ ಯುದ್ಧ ಅಥವಾ ವಾರ್ ಅಥವಾ ಬ್ಯಾಟಲ್ ಅನ್ನುವಂಥ ಸನ್ನಿವೇಶದಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಸೇನಾ ಮುಖ್ಯಸ್ಥರ ಜೊತೆ ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ಪ್ರಮುಖವಾಗಿ ಇಂತಹ ಭಯೋತ್ಪಾದನಾ ಕೃತ್ಯಕ್ಕೆ ಹೆದರುವ ಪ್ರಶ್ನೆಯೇ ಇಲ್ಲ. ಇಂತಹ ಭಯೋತ್ಪಾದನಾ ಕೃತ್ಯವನ್ನು ಹೊಂದಿರುವಂಥ ದಾಳಿಗಳು ಭಾರತ ಮೇಲೆ ಯಾವಾಗಲೇ ಆದರೂ ಕೂಡ ಅದನ್ನು ಯುದ್ಧದ ರೀತಿ ಪರಿಗಣಿಸಬೇಕು, ಸನ್ನದ್ಧರಾಗಬೇಕು, ಸರಿಯಾದಂಥ ಉತ್ತರವನ್ನು ಕೊಡಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಸೇನಾ ಮುಖ್ಯಸ್ಥರಿಗೆ ನೀಡಿದ್ದಾರೆ. ಇದು ಒಂದು ಭಾಗ. ಸಾಯಂಕಾಲ 5:30 ಸುಮಾರಿಗೆ ವಿದೇಶಾಂಗ ಹಾಗೂ ರಕ್ಷಣಾ ಇಲಾಖೆ ಜಂಟಿಯಾಗಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸುತ್ತೆ. ಆ ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ನಡೆದಂತಹ ಕೆಲವೊಂದು ದಾಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ. ಜೊತೆಗೆ
ಇದು ಎಲ್ಲಿವರೆಗೆ ಅನ್ನುವಂಥ ಸಹಜ ಪ್ರಶ್ನೆ ಖಂಡಿತವಾಗ್ಲೂ ಮುಂದುವರಿತಾನೇ ಇದೆ. ಯಾಕಂದರೆ ಪರಿಸ್ಥಿತಿ ಅಯೋಮಯ ಆಗಿದೆ, ಸಂದಿಗ್ಧವಾದಂತಹ ಸನ್ನಿವೇಶ. ಇಂತಹ ಸನ್ನಿವೇಶವನ್ನು ಭಾರತೀಯರು ಹೇಗೆ ಎದುರಿಸಬೇಕು ಅಂತ ನೋಡಿ. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಮೀಟಿಂಗನ್ನು ಮಾಡುವ ಸಂದರ್ಭದಲ್ಲಿ ಜನಸಾಮಾನ್ಯರ ಹಿತರಕ್ಷಣೆಯ ಜೊತೆಗೆ ನಕಲಿ ಸುದ್ದಿಯ ಹಾವಳಿಯ ಬಗ್ಗೆ ಬಹುದೊಡ್ಡ ಆತಂಕವನ್ನು ವ್ಯಕ್ತಪಡಿಸಿದರು. ಅದು ಪಾಕಿಸ್ತಾನವೇ ಆಗಿರ್ಬೋದು, ಭಾರತವೇ ಇರ್ಬೋದು. ನೆಗೆಟಿವ್ ನ್ಯೂಸ್ಗಳು ಎಲ್ಲಿ ಬರುತ್ತೆ ಆ ಸಂದರ್ಭದಲ್ಲಿ ಜನರು ಪ್ಯಾನಿಕ್ ಆಗುವಂತಹ ಸನ್ನಿವೇಶಗಳು ಖಂಡಿತ ಎದುರಾಗುತ್ತೆ. ಅಂತಹ ಪ್ಯಾನಿಕ್ ಸನ್ನಿವೇಶಗಳಿಗೆ ಜನಸಾಮಾನ್ಯರು ಒಳಗಾಗಬಾರ್ದು. ಈ ನಿಟ್ಟಿನಲ್ಲೇ ಒಂದಂತ ಗಮನಿಸಬೇಕು, ಸಾಯಂಕಾಲ ನಡೆಯುವಂಥ ಸುದ್ದಿಗೋಷ್ಠಿಯಲ್ಲಿ ಬ್ರೀಫಿಂಗ್ ಆಗುತ್ತೆ. ನಿನ್ನೆ ರಾತ್ರಿ ನಡೆದಂತಹ ದಾಳಿ ಏನು, ಅದಕ್ಕೆ ಭಾರತ ಯಾವ ರೀತಿ ಪ್ರತಿರೋಧವನ್ನು ಒಡ್ಡಿದೆ ಅನ್ನುವಂಥ ಸಂಪೂರ್ಣ ಬ್ರೀಫಿಂಗ್ ಆದರೂ ಕೂಡ ಕೆಲವೊಂದು ಮಾಧ್ಯಮಗಳು ಬೇರೆ ರೀತಿಯ ಸುದ್ದಿಗಳನ್ನು, AI ಜನರೇಟೆಡ್ ವಿಡಿಯೋಸ್ಗಳನ್ನು ಅಥವಾ ಪ್ರೊವೋಕಿಂಗ್ ಮೆಸೇಜ್ಗಳನ್ನು ಪಾಸ್ ಮಾಡ್ತಿರೋದು ಆತಂಕಕಾರಿ ಸನ್ನಿವೇಶ. ಹಾಗಾಗಿ ಈಗಾಗಲೇ ಪ್ರಸಾರ ಭಾರತಿ ಕಡೆಯಿಂದ ಸೂಕ್ತ ರೀತಿಯ ಇನ್ಸ್ಟ್ರಕ್ಷನ್ಸ್ ಕೂಡ ಮಾಧ್ಯಮಗಳಿಗೆ ಬಂದಿರುವಂಥದ್ದು. ಜೊತೆಗೆ ನಾವಿಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ನಿನ್ನೆ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ಸಾಯಂಕಾಲ ನಡೆಯುವಂಥ ಪ್ರೆಸ್ ಮೀಟ್ನಲ್ಲಿ ಯಾವ ರೀತಿಯ ಇನ್ಪುಟ್ಸನ್ನು ಕೊಡ್ತಾರೆ ಅಂತ, ಮತ್ತು ಭಾರತ ಯಾವುದೇ ಸಂದರ್ಭದಲ್ಲಿ ಸರ್ವಸನ್ನದ್ಧವಾಗಿದೆ, ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ, ಇಂತಹ ಭಯೋತ್ಪಾದಕ ಕೃತ್ಯಗಳ ಹೆಡೆಮುರಿ ಕಟ್ಟುವಂಥ ನಿಟ್ಟಿನಲ್ಲಿ ಎನಿ ಟೈಮ್ ಇಸ್ ರೆಡಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಸೇನಾ ಮುಖ್ಯಸ್ಥರಿಗೂ ಕೂಡ ನೀಡಿದ್ದಾರೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ದಿವ್ಯಶ್ರೀ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಆಪರೇಷನ್ ಸಿಂಧೂರ ಬಗ್ಗೆ ಮಹತ್ವದ ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತೆ. ರಕ್ಷಣಾ ಹಾಗೂ ವಿದೇಶಾಂಗ ಸಚಿವಾಲಯದಿಂದ ಪ್ರೆಸ್ ಮೀಟ್ ಅನ್ನ ಕರೆಯಲಾಗಿದೆ. ಆಪರೇಷನ್ ಸಿಂಧೂರ ಹಾಗೆ ಪಾಕ್ ದಾಳಿಯ ಬಗ್ಗೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಲಾಗುತ್ತೆ. ಸಂಜೆ 5:30ಕ್ಕೆ ದೆಹಲಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ಆರಂಭವಾಗಲಿದೆ. ಪಾಕಿಸ್ತಾನ ವಿರುದ್ಧದ ದಾಳಿಯ ಕುರಿತಂತೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಲಾಗುತ್ತೆ. ದೆಹಲಿಯ ರಕ್ಷಣಾ ಸಚಿವಾಲಯದಿಂದ ಸುದ್ದಿಗೋಷ್ಠಿ ನಡೆಸಲಾಗುತ್ತೆ. ಬಹಳ ಪ್ರಮುಖವಾಗಿ ನೆನ್ನೆ ನಡೆದಿರ್ತಕ್ಕಂತಹ ದಾಳಿಯ ಕುರಿತಂತೆ ಮಾಹಿತಿಯನ್ನ ನೀಡಲಾಗುತ್ತೆ. 4 ರಾಜ್ಯ 26 ಸ್ಥಳಗಳ ಮೇಲೆ ಪಾಕ್ ಏನು ಟಾರ್ಗೆಟ್ ಅನ್ನ ಮಾಡಿ ದಾಳಿಯನ್ನ ನಡೆಸೋದಕ್ಕೆ ಮುಂದಾಗಿತ್ತು, ಆ ಎಲ್ಲ ವಿಚಾರಗಳನ್ನ ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಆಪರೇಷನ್ ಸಿಂಧೂರದ ಬಗ್ಗೆ ಮಹತ್ವದ ಸುದ್ದಿಗೋಷ್ಠಿ ಇದಾಗಿದೆ. ಸಂಜೆ 5:30ಕ್ಕೆ ದೆಹಲಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ಆರಂಭವಾಗಲಿದೆ. ಅಂದ್ರೆ ರಕ್ಷಣಾ ಹಾಗೂ ವಿದೇಶಾಂಗ ಸಚಿವಾಲಯದಿಂದ ಈ ಒಂದು ಪ್ರೆಸ್ ಮೀಟ್ ಅನ್ನ ಕರೆಯಲಾಗಿದೆ. ಪಾಕಿಸ್ತಾನ ವಿರುದ್ಧದ ದಾಳಿಯ ಬಗ್ಗೆ ಮಾಹಿತಿಯನ್ನ ನೀಡಲಾಗುತ್ತೆ. ದೆಹಲಿಯ ರಕ್ಷಣಾ ಸಚಿವಾಲಯದಿಂದ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಈಗಾಗಲೇ ಸಾಕಷ್ಟು ಮಹತ್ವದ ಸಭೆಗಳನ್ನು ಕೂಡ ಮಾಡಲಾಗಿದೆ. ಸಭೆಯಲ್ಲಿ ಬಹಳಷ್ಟು ತೀರ್ಮಾನಗಳನ್ನು ಕೂಡ ಕೈಗೊಳ್ಳಲಾಗಿದೆ. ನಿನ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧವಾಗಿ ದಾಳಿಯನ್ನ ನಡೆಸಿತ್ತು. ಹಾಗಾಗಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂತ ಕೆಲಸವನ್ನ ಈ ಕಡೆ ಭಾರತ ಸೇನೆ ಕೂಡ ಮಾಡಿದೆ. ಆ ಎಲ್ಲ ವಿಚಾರಗಳನ್ನ ಕುರಿತಂತೆ ಮಾಹಿತಿಯನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನೀಡಲಾಗುತ್ತೆ. ಉನ್ನತ ಮಟ್ಟದ ಸಭೆಯಲ್ಲಿ ತೀರ್ಮಾನವನ್ನ ಕೂಡ ಮಾಡಲಾಗುತ್ತೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನಾದ್ರೂ ತೀರ್ಮಾನಗಳನ್ನ ತೆಗೆದುಕೊಂಡ್ರಾ ಅನ್ನುವಂತಹ ಚರ್ಚೆಯನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾಡಿ ನಂತರದಲ್ಲಿ ಮಾಹಿತಿಯನ್ನ ನೀಡಲಾಗುತ್ತೆ. ಸಂಜೆ 5:30ಕ್ಕೆ ದೆಹಲಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ಆರಂಭವಾಗಲಿದೆ. ಇನ್ನು ಇದೀಗ ಭಾರತ ಹಾಗೂ ಪಾಕ್ ಯುದ್ಧಕ್ಕೆ ಚೀನಾ ರಿಯಾಕ್ಷನ್ ಕೊಟ್ಟಿದೆ. ಎರಡೂ ದೇಶಗಳು ಶಾಂತಿ ಕಾಪಾಡಿಕೊಳ್ಳಲು ಚೀನಾ ಮನವಿಯನ್ನ ಮಾಡಿಕೊಂಡಿದೆ. ಪಾಕ್ ಹಾಗೂ ಭಾರತದ ಉದ್ವಿಗ್ನತೆಯನ್ನ ನಾವು ಗಮನಿಸ್ತಾ ಇದ್ದೇವೆ. ಚೀನಾ ರಾಯಭಾರಿ ಕಚೇರಿಯಿಂದ ಈ ರೀತಿಯಾಗಿ ಸಂದೇಶವನ್ನ ರವಾನಿಸಲಾಗಿದೆ. ಎರಡೂ ದೇಶಗಳಿಗೂ ಕೂಡ ಚೀನಾ ರಾಯಭಾರಿ ಈ ರೀತಿಯಾಗಿ ಸಂದೇಶವನ್ನ ನೀಡಲಾಗಿದೆ. ಒಂದು ಕಡೆ ಚೀನಾ ಪಾಕಿಸ್ತಾನಕ್ಕೆ ನೆರವನ್ನ ನೀಡಿದೆ ಅನ್ನುವಂತಹ ವಿಚಾರಗಳು, ಸುದ್ದಿಗಳು ಕೂಡ ಓಡಾಡ್ತಾ ಇದ್ವು. ಅದೇ ಬೆನ್ನಲ್ಲೇ ಇದೀಗ ಭಾರತ ಪಾಕ್ ಯುದ್ಧಕ್ಕೆ ಚೀನಾನೇ ರಿಯಾಕ್ಷನ್ ಅನ್ನ ಕೊಡುವಂತ ಕೆಲಸ ಮಾಡಿದೆ. ಹಾಗೆ ಚೀನಾದಿಂದ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ನೀಡಲಾಗಿದೆ. ಹಾಗಾಗಿ ಚೀನಾ ಪಾಕಿಸ್ತಾನಕ್ಕೆ ಸಹಕಾರವನ್ನ ನೀಡಿ ಭಾರತದ ಆರ್ಥಿಕತೆಗೆ ಪೆಟ್ಟನ್ನ ನೀಡಬೇಕು ಅನ್ನುವಂತಹ ವಿಚಾರಗಳು ಕೂಡ ನಡೀತಾ ಇದ್ವು. ಅದರ ಮಧ್ಯೆನೇ ಇದೀಗ ಭಾರತ ಹಾಗೂ ಪಾಕ್ ಯುದ್ಧಕ್ಕೆ ಚೀನಾ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಎರಡು ದೇಶಗಳು ಕೂಡ ಶಾಂತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಮನವಿಯನ್ನ ಮಾಡಲಾಗಿದೆ. ಪಾಕ್ ಹಾಗೂ ಭಾರತದ ಉದ್ವಿಗ್ನತೆಯನ್ನ ನಾವು ಗಮನಿಸ್ತಾ ಇದ್ದೇವೆ. ಚೀನಾ ರಾಯಭಾರಿ
ರಾಯಭಾರಿ ಕಚೇರಿಯಿಂದ ಈ ರೀತಿಯಾಗಿ ಸಂದೇಶವನ್ನು ರವಾನಿಸಲಾಗಿದೆ. ಎರಡೂ ದೇಶಗಳಿಗೆ ಚೀನಾ ರಾಯಭಾರಿ ಸಂದೇಶವನ್ನು ನೀಡಲಾಗಿದೆ. ಒಂದು ಕಡೆ ಭಾರತ, ಇನ್ನೊಂದು ಕಡೆ ಪಾಕಿಸ್ತಾನ. ಎರಡೂ ಕೂಡ ಶಾಂತಿಯನ್ನು ಕಾಪಾಡಿಕೊಳ್ಬೇಕು, ಎರಡೂ ದೇಶಗಳು ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಾಕ್ ಹಾಗೂ ಭಾರತ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಇದನ್ನು ನಾವು ಕೂಡ ಗಮನಿಸಿದ್ದೇವೆ ಅಂತ ಹೇಳಿ ಚೀನಾ ರಾಯಭಾರಿ ಕಚೇರಿಯಿಂದ ಈ ರೀತಿಯಾಗಿ ಸಂದೇಶವನ್ನ ನೀಡಲಾಗಿದೆ. ಎಸಿನೋ 4 ರಾಜ್ಯ 26 ಸ್ಥಳಗಳ ಪಾಕ್ ಟಾರ್ಗೆಟ್ ಅನ್ನ ಮಾಡಿದೆ. 26 ಸ್ಥಳಗಳನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿ ದಾಳಿ ಮಾಡೋದಕ್ಕೆ ಕೂಡ ಮುಂದಾಗಿತ್ತು. ಇನ್ನು ಪಾಕ್ ಗಡಿ ರಾಜ್ಯಗಳು ಜಿಲ್ಲೆಗಳ ಮೇಲೆ ದಾಳಿಯನ್ನ ನಡೆಸಿತ್ತು. ಜಮ್ಮು ಕಾಶ್ಮೀರ, ಪಂಜಾಬ್, ಗುಜರಾತ್, ರಾಜಸ್ಥಾನದ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು. ಭಾರತ ನಡೆಸಿದ ಆಪರೇಷನ್ ಸಿಂಧೂರದಿಂದ ಕಂಗೆಟ್ಟು ಹತಾಶವಾಗಿ ಪ್ರತಿದಾಳಿಯನ್ನ ನಡೆಸ್ತಾ ಇರುವಂತಹ ಪಾಕಿಸ್ತಾನ ರಾತ್ರಿ ಕೂಡ ಕಾಶ್ಮೀರದಿಂದ ಗುಜರಾತ್ನವರೆಗೆ 4 ರಾಜ್ಯಗಳಲ್ಲಿ ದಾಳಿಯನ್ನ ಮತ್ತೆ ಮುಂದುವರೆಸಿದೆ. ಇದರ ಪರಿಣಾಮವಾಗಿ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಗುಜರಾತ್ ಹಾಗೆ ಪಂಜಾಬ್ನ ಸುಮಾರು 26ಕ್ಕೂ ಹೆಚ್ಚು ಸ್ಥಳಗಳು ದಾಳಿಗೀಡಾಗಿದೆ. ಹಾಗೆ ಈ ಭಾಗದಲ್ಲಿ ಕತ್ತಲು ಆವರಿಸಿತ್ತು. ಸಂಪೂರ್ಣವಾಗಿ ವಿದ್ಯುತ್ತನ್ನು ಕೂಡ ಕಡಿತಗೊಳಿಸಲಾಗಿತ್ತು. ಸೈರನ್ನ ಮೊಳಗಿದ್ವು. ಸ್ಫೋಟದ ಶಬ್ದಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಅಲ್ಲಿನ ಜನರು ಕೂಡ ಎಚ್ಚೆತ್ತುಕೊಂಡಿದ್ರು. ಒಟ್ಟಾರೆಯಾಗಿ ಈ ರೀತಿಯಾಗಿ ಮತ್ತೆ ದಾಳಿಯನ್ನ ಮಾಡಿದೆ ಪಾಕಿಸ್ತಾನದ ದಾಳಿಗೆ ಭಾರತ ತಕ್ಕ ಉತ್ತರವನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಪಾಕ್ನಿಂದ ಕ್ಷಿಪಣಿ ದಾಳಿಯನ್ನು ಯಾವ ರೀತಿಯಾಗಿ ಮಾಡಲಾಗಿದೆ ಅನ್ನುವಂತಹ ದೃಶ್ಯ ಮೊದಲನೆಯ ದೃಶ್ಯದಲ್ಲಿ ಇದೆ. ಹಾಗೆ ಮೂರನೆಯ ದೃಶ್ಯದಲ್ಲಿ ಪಾಕ್ ಸೈನಿಕರು ಯಾವ ರೀತಿಯಾಗಿ ಸಡಗರದಿಂದ ಸಂಭ್ರಮಿಸ್ತಾ ಇದ್ದಾರೆ. ಕ್ಷಿಪಣಿಯನ್ನ ಕಳಿಸಿ ದಾಳಿಗೆ ಯಾವ ರೀತಿ ಸಂಚನ್ನು ರೂಪಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ 4 ರಾಜ್ಯ ಹಾಗೂ 26 ಸ್ಥಳಗಳನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿ ದಾಳಿಯನ್ನ ನಡೆಸಿದೆ. ಹಾಗಾಗಿ ಇದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಆದರೂ ಕೂಡ ತನ್ನ ವಿಫಲ ಪ್ರಯತ್ನಗಳ ಮೂಲಕ ಪಾಕಿಸ್ತಾನ ಮುನ್ನುಗ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದ ಜಮ್ಮು, ಸಾಂಬಾ, ರಚೋರಿ, ಉತ್ತರ ಕಾಶ್ಮೀರ ಜಿಲ್ಲೆಯ ಕುಪ್ವಾರ, ಪೂಂಚ್, ಉರಿ, ಪಂಜಾಬ್ನ ಪಠಾನ್ಕೋಟ್, ಅಮೃತ್ಸರ ಮತ್ತು ರಾಜಸ್ಥಾನದ ಜೈಸರ್, ಬಾಮರ್, ಪೋಟ್ರಾನ್ ಹೀಗೆ ಭಾರತೀಯ ಸೇನೆಯಿಂದ ಪಾಕ್ ಡ್ರೋನ್ ಅನ್ನು ಉಡೀಸ್ ಮಾಡಲಾಗಿದೆ. ಅಂದ್ರೆ ಮೊದಲನೇದಾಗಿ 4 ರಾಜ್ಯ ಅಂದ್ರೆ 26 ಸ್ಥಳಗಳನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡುತ್ತೆ. ನಂತರದಲ್ಲಿ ಭಾರತೀಯ ಸೇನೆಯಿಂದ ಪಾಕ್ ಕಳಿಸಿದಂತಹ ಡ್ರೋನ್ಗಳನ್ನು ಉಡೀಸ್ ಮಾಡಲಾಗುತ್ತೆ. ಈ ರೀತಿಯಾಗಿ ಪಾಕಿಸ್ತಾನದ ಸಂಚು ವ್ಯರ್ಥವಾಗ್ತಾ ಹೋಗುತ್ತೆ. ಇವೆಲ್ಲ ವ್ಯರ್ಥ ಪ್ರಯತ್ನಗಳಿಗೂ ಕೂಡ ಕಡಿವಾಣವನ್ನ ಹಾಕುವಂತ ಕೆಲಸವನ್ನ ಭಾರತ ಮಾಡಿದೆ. ಇನ್ನು ಭಾರತದ ವಿರುದ್ಧ ಪಾಕಿಸ್ತಾನ ದಾಳಿಗೆ ಸಾಕ್ಷ್ಯ ಸಿಕ್ಕಿದೆ. ಮಹತ್ವದ ಸಾಕ್ಷಿ ಕೊಟ್ಟಿದೆ ಭಾರತೀಯ ಸೇನೆ. ಭಾರತದ ಮೇಲೆ ಕ್ಷಿಪಣಿ ಹಾರಿಸಿದಂತಹ ದೃಶ್ಯ ಇದೀಗ ಸಿಕ್ಕಿರುವಂಥದ್ದು. ಕ್ಷಿಪಣಿಗಳನ್ನ ಹಾರಿಸಿ ಪಾಕ್ ಸೇನೆ ಸಡಗರವನ್ನ ಸಂಭ್ರಮಿಸುತ್ತೆ. ಪಾಕಿಸ್ತಾನ ಸೈನಿಕರ ಸಡಗರದ ದೃಶ್ಯ ಕೂಡ ಇದೀಗ ರಿಲೀಸ್ ಆಗಿದೆ. ಭಾರತದ ವಿರುದ್ಧವಾಗಿ ಪಾಕಿಸ್ತಾನ ದಾಳಿಗೆ ಸಾಕ್ಷ್ಯ ಸಿಕ್ಕಿದೆ. ಮೊದಲನೇದಾಗಿ ದಾಳಿನೇ ನಡೆಸಿಲ್ಲ ಅಂತ ಹೇಳಿ ವಾದವನ್ನ ಮಾಡ್ತಾ ಇದ್ದವರಿಗೆ ಈ ಒಂದು ವಿಡಿಯೋನೇ ಇದೀಗ ಸಾಕ್ಷಿ ಅಂತ ಹೇಳ್ಬೋದು. ಮಹತ್ವದ ಸಾಕ್ಷಿಯನ್ನು ಕೊಟ್ಟಿದೆ ಭಾರತೀಯ ಸೇನೆ. ಭಾರತದ ಮೇಲೆ ಕ್ಷಿಪಣಿಯನ್ನ ಅವರೇನು ಹಾರಿಸ್ತಾರೆ ಆ ದೃಶ್ಯವೇ ಸಿಕ್ಕಿರುವಂಥದ್ದು. ಕ್ಷಿಪಣಿಗಳನ್ನ ಹಾರಿಸಿ ಪಾಕ್ ಸೇನೆ ಸಡಗರ ಪಡ್ತಾ ಇರೋದು. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಕ್ಷಿಪಣಿಯನ್ನ ಮೊದಲು ಹಾರಿಸ್ತಾರೆ, ನಂತರದಲ್ಲಿ ಖುಷಿ ಪಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಪಾಕಿಸ್ತಾನ ಸೈನಿಕರ ಸಡಗರದ ದೃಶ್ಯ ಇದೀಗ ರಿಲೀಸ್ ಆಗಿರುವಂಥದ್ದು. ಭಾರತದ ವಿರುದ್ಧ ಪಾಕಿಸ್ತಾನ ದಾಳಿಗೆ ಸಾಕ್ಷ್ಯ ಸಿಕ್ಕಿದೆ. ಮಹತ್ವದ ಸಾಕ್ಷ್ಯ ಕೊಟ್ಟಿದೆ ಭಾರತೀಯ ಸೇನೆ.
ಇನ್ನು ಪಾಕ್ನಿಂದ ಕ್ಷಿಪಣಿ ದಾಳಿಯಾಗದೆ ಮೊದಲನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಹಾಗೆ ಮೂರನೆಯ ದೃಶ್ಯದಲ್ಲಿ ಪಾಕ್ ಸೈನಿಕರು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ನೋಡಬೇಕಾಗತ್ತೆ. ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಯಾವ ರೀತಿಯಾಗಿ ತಕ್ಕ ಪಾಠವನ್ನು ಪಾಕಿಸ್ತಾನಕ್ಕೆ ಕಲಿಸುತ್ತೆ, ಆದರೂ ಕೂಡ ಆ ಒಂದು ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅಂತ ಹೇಳಿ ಪಾಕಿಸ್ತಾನ ಮತ್ತೆ ಭಾರತದ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಮುಂದಾಗತ್ತೆ. ಈಗಾಗಲೇ ಜಮ್ಮು ಕಾಶ್ಮೀರ ಹಾಗೂ ಹಲವಾರು ಸ್ಥಳಗಳಿಗೆ ದಾಳಿಯನ್ನು ನಡೆಸುತ್ತೆ, ಕ್ಷಿಪಣಿಗಳನ್ನು ಕಳಿಸುತ್ತೆ, ಡ್ರೋನ್ಗಳನ್ನು ಕಳಿಸುತ್ತೆ. ಆದರೆ ಆ ಎಲ್ಲ ಕ್ಷಿಪಣಿ ಹಾಗೂ ಡ್ರೋನ್ಗಳು ಕೂಡ ಆಗಸದಲ್ಲಿ ಪುಡಿ ಮಾಡುವಂತಹ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ. ಆದರೂ ಕೂಡ ಇದೀಗ ಮತ್ತೆ ಕ್ಷಿಪಣಿಗಳನ್ನು ಕಳಿಸಿ ಸಂಭ್ರಮ ಪಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಒಟ್ಟಾರೆಯಾಗಿ ಮಹತ್ವದ ಸಾಕ್ಷ್ಯವನ್ನು ಭಾರತೀಯ ಸೇನೆ ಕೊಟ್ಟಿದೆ. ಇನ್ನು ಪಾಕಿಸ್ತಾನದ 8 ಏರ್ಬೇಸ್ಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ. 7 ಸೇನಾ ನೆಲೆ, 1 ರೆಡಾರ್ ಸೈಟ್ ಅನ್ನು ಧ್ವಂಸಗೊಳಿಸಲಾಗಿದೆ. ರಫೀಕಿ, ಮೊರಿದ್, ಚಕ್ಲಾಲಾ, ಚೂನಿಯಾ, ಸುಕ್ಕೂರು, ರಹೀಮ್ ಯಾರ್ ಖಾನ್, ಸಿಯಾಲ್ಕೋಟ್ನನ್ನ ಧ್ವಂಸ ಮಾಡಲಾಗಿದೆ. ಭಾರತದ ದಾಳಿಗೆ ಪಾಕಿಸ್ತಾನದ ವಾಯು ನೆಲೆಗಳನ್ನೇ ಧ್ವಂಸ ಮಾಡಿದೆ ಭಾರತ ಸೇನೆ. ಭಾರತದ ದಾಳಿಯಿಂದ ಪಾಕಿಸ್ತಾನದ ಸೇನೆಗೆ ಆತಂಕ ಎದುರಾಗಿದೆ. ಪಾಕ್ನ 8 ಏರ್ಬೇಸ್ಗಳನ್ನು ಕೂಡ ಭಾರತೀಯ ಸೇನೆ ಉಡಿಸ್ ಮಾಡಿದೆ. ನಂತರದಲ್ಲಿ ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತಹ ಕೆಲಸವನ್ನು ಮಾಡುತ್ತೆ. ಅಂತ ಹೇಳಿದ್ರೆ ಏರ್ ಬೇಸ್ ಏನಿದೆ ಅದು ಭಾರತವನ್ನು ನಾವೇ ನಾಶ ಮಾಡಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡ್ತಾರೆ. ಆದರೆ ಅದೆಲ್ಲವೂ ಕೂಡ ಸುಳ್ಳು ಎನ್ನುವಂತಹ ಮತ್ತೊಂದು ವರದಿ ಕೂಡ ಬಹಿರಂಗವಾಗುತ್ತೆ. ಹಾಗಾಗಿ ಭಾರತದ ದಾಳಿಯಿಂದ ಪಾಕಿಸ್ತಾನ ಸೇನೆ ಆತಂಕಗೊಂಡಿದೆ.